ವೀಕ್ಷಕರಿಗೆಲ್ಲ ನಮಸ್ಕಾರ. ನಿಮಗೆಲ್ಲರಿಗೂ ಸ್ವರ್ಣೋಕ್ತಿ ವಾಹಿನಿಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ಭಾರತದಲ್ಲಿರುವ ಕೆಲವೊಂದು ಪ್ರಮುಖ ದಿನಾಚರಣೆಗಳನ್ನು ನೋಡ್ಕೊಂಡು ಬರೋಣ. ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಂತ ನೋಡಿ. ಮೊದಲನೆಯದಾಗಿ ಜನವರಿ ತಿಂಗಳಲ್ಲಿ ಬರುವ ದಿನಾಚರಣೆಗಳು. ಜನವರಿ 1 ವಿಶ್ವಶಾಂತಿ ದಿನ, 2 ವಿಶ್ವ ನಗುವಿನ ದಿನ, ಜನವರಿ 12 ವಿವೇಕಾನಂದರ ಜನ್ಮ ದಿನಾಚರಣೆ, ಜನವರಿ 15 ಭೂಸೇನೆಯ ದಿನ, 23 ಸುಭಾಷ್ ಚಂದ್ರ ಬೋಸ್ ಜಯಂತಿ, ಜನವರಿ 25 ಅಂತಾರಾಷ್ಟ್ರೀಯ ತೆರಿಗೆ ದಿನ, ಜನವರಿ 26 ಗಣರಾಜ್ಯ ದಿನಾಚರಣೆ, ಜನವರಿ 28 ಸರ್ವೋಚ್ಚ ನ್ಯಾಯಾಲಯದ ದಿನ, ಜನವರಿ 30 ಸರ್ವೋದಯದ ದಿನ. ಫೆಬ್ರವರಿಯಲ್ಲಿ ಬರುವ ದಿನಾಚರಣೆಗಳು: 21 ವಿಶ್ವ ಮಾತೃಭಾಷಾ ದಿನ, 27 ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ದಿನ, 23 ವಿಶ್ವ ಹವಾಮಾನ ದಿನ, 28 ರಾಷ್ಟ್ರೀಯ ವಿಜ್ಞಾನ ದಿನ. ಮಾರ್ಚಲ್ಲಿ ಬರುವ ಕೆಲವು ದಿನಾಚರಣೆಗಳು: ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನ, ಮಾರ್ಚ್ 12 ದಂಡಿ ಸತ್ಯಾಗ್ರಹ, ಮಾರ್ಚ್ 15 ವಿಶ್ವ ಬಳಕೆದಾರರ ದಿನ, ಮಾರ್ಚ್ 21 ವಿಶ್ವ ಅರಣ್ಯ ದಿನ, ಮಾರ್ಚ್ 22 ವಿಶ್ವ ಜಲ ದಿನ. ಏಪ್ರಿಲಲ್ಲಿ ಬರುವ ದಿನಾಚರಣೆಗಳು: ಏಪ್ರಿಲ್ 7 ವಿಶ್ವ ಆರೋಗ್ಯ ದಿನ, ಏಪ್ರಿಲ್ 14 ಅಂಬೇಡ್ಕರ್ ಜಯಂತಿ, ಏಪ್ರಿಲ್ 22 ವಿಶ್ವ ಭೂ ದಿನ. ಮೇಯಲ್ಲಿ ಬರುವ ಕೆಲವೊಂದು ದಿನಾಚರಣೆಗಳು: ಮೇ 1 ಕಾರ್ಮಿಕ ದಿನಾಚರಣೆ, ಮೇ 3 ಪತ್ರಿಕಾ ಸ್ವಾತಂತ್ರ್ಯ ದಿನ, ಮೇ 6 ವಿಶ್ವ ರೆಡ್ ಕ್ರಾಸ್ ದಿನ, ಮೇ 11 ರಾಷ್ಟ್ರೀಯ ತಾಂತ್ರಿಕ ದಿನ, ಮೇ 21 ಭಯೋತ್ಪಾದನೆ ವಿರೋಧಿ ದಿನ, ಮೇ 24 ಕಾಮನ್ವೆಲ್ತ್ ದಿನ, ಮೇ 31 ತಂಬಾಕು ರಹಿತ ದಿನ. ಜೂನ್ನಲ್ಲಿ ಬರುವ ದಿನಾಚರಣೆಗಳು: ಜೂನ್ 5 ವಿಶ್ವ ಪರಿಸರ ದಿನ, ಜೂನ್ 20 ತಂದೆಯ ದಿನ. ಆಗಸ್ಟ್ನಲ್ಲಿ ಬರುವ ದಿನಾಚರಣೆಗಳು: ಆಗಸ್ಟ್ 3 ಅಂತಾರಾಷ್ಟ್ರೀಯ ಸೌಹಾರ್ದ ದಿನ, ಆಗಸ್ಟ್ 9 ಕ್ವಿಟ್ ಇಂಡಿಯಾ ದಿನ, ಆಗಸ್ಟ್ 15 ಸ್ವಾತಂತ್ರ್ಯ ದಿನ. ಸೆಪ್ಟೆಂಬರಲ್ಲಿ ಬರುವ ದಿನಾಚರಣೆಗಳು: ಸೆಪ್ಟೆಂಬರ್ 1 ವಿಶ್ವ ತಂಬಾಕು ದಿನ, ಸೆಪ್ಟೆಂಬರ್ 5 ಶಿಕ್ಷಕರ ದಿನ, ಸೆಪ್ಟೆಂಬರ್ 8 ವಿಶ್ವ ಸಾಕ್ಷರತಾ ದಿನಾಚರಣೆ, ಸೆಪ್ಟೆಂಬರ್ 15 ಇಂಜಿನಿಯರ್ಸ್ ದಿನ, ಸೆಪ್ಟೆಂಬರ್ 16 ಓಜೋನ್ ದಿನ, ಸೆಪ್ಟೆಂಬರ್ 27 ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ. ಅಕ್ಟೋಬರ್ನಲ್ಲಿ ಬರುವ ದಿನಾಚರಣೆಗಳು: ಅಕ್ಟೋಬರ್ 2 ಗಾಂಧಿ ಜಯಂತಿ, ಅಕ್ಟೋಬರ್ 8 ವಾಯು ದಳ ದಿನ, ಅಕ್ಟೋಬರ್ 10 ವಿಶ್ವ ಮಾನಸಿಕ ಆರೋಗ್ಯ ದಿನ, ಅಕ್ಟೋಬರ್ 15 ವಿಶ್ವ ಶಿಕ್ಷಕರ ದಿನ, ಅಕ್ಟೋಬರ್ 24 ವಿಶ್ವ ಸಂಸ್ಥೆ ದಿನ, ಅಕ್ಟೋಬರ್ 26 ಸಂವಿಧಾನ ದಿನಾಚರಣೆ, ಅಕ್ಟೋಬರ್ 31 ರಾಷ್ಟ್ರೀಯ ಏಕತಾ ದಿನ. ನವೆಂಬರ್ನಲ್ಲಿ ಬರುವ ದಿನಾಚರಣೆಗಳು: ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ದಿನ, ನವೆಂಬರ್ 14 ಮಕ್ಕಳ ದಿನಾಚರಣೆ. ಡಿಸೆಂಬರ್ನಲ್ಲಿ ಬರುವ ದಿನಾಚರಣೆಗಳು: ಡಿಸೆಂಬರ್ 4 ನೌಕಾದಳ ದಿನ, ಡಿಸೆಂಬರ್ 7 ಧ್ವಜ ದಿನಾಚರಣೆ, ಡಿಸೆಂಬರ್ 10 ಮಾನವ ಹಕ್ಕುಗಳ ದಿನ, ಡಿಸೆಂಬರ್ 23 ರೈತರ ದಿನ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು. ಮತ್ತೆ ಮುಂದಿನ ಒಂದು ಹೊಸ ವಿಶೇಷವಾದ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.